ಫ್ರೆಂಡ್ಸ್, ವೆಲ್ಕಮ್ ಟು ಗಸಾನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ದಿನ ಯೂಟ್ಯೂಬ್ ತಮ್ಮನೆಲ್ನ ಹೇಗೆ ಸೆಟ್ ಮಾಡೋದು ಅಂತಂದು ಹೇಳ್ಕೊಡ್ತೇನೆ. ಇದು ಬೇಸಿಕ್ ಅಷ್ಟೇ ಇದೆ, ಏನು ಭಾಳ ಡೀಪಾಗಿ ಏನು ಹೇಳಲ್ಲ, ಅಂದರೆ ಜಾಸ್ತಿ ಲೆಂತಿ ಆಗುತ್ತೆ ಅಂತಂದ್ರೆ ಸುಮ್ಮನೆ ಬೇಸಿಕ್ಸಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಯೂಟ್ಯೂಬ್ ತಮ್ಮನೇಲು ಸೆಟ್ ಮಾಡಬೇಕಾದ್ರಪ್ಪ ಅಂದ್ರೆ ಫಸ್ಟು ನಿಮ್ಮ ಹತ್ರ ಪಿಕ್ಸೆಲ್ ಲ್ಯಾಬ್ ಅನ್ನೋ ಆ್ಯಪ್ ಇರಬೇಕು. ಅದಿದ್ರೆ ಮಾತ್ರ ಫೋಟೋ ಎಡಿಟ್ ಮಾಡ್ಬೋದು. ಈ ಪಿಕ್ಸೆಲ್ ಲ್ಯಾಬು ನಿಮಗೆ ಕಾಣಿಸ್ತಿದ್ದಲ್ಲ, ಈ ಮೇಲ್ಗಡೆ ಪಿಕ್ಸೆಲ್ ಲ್ಯಾಬ್ ಇದೆ. ಓಪನ್ ಮಾಡಿ ಎಷ್ಟವರೆಗೂ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ, ಆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇಮೇಜ್ ಸೈಜ್ ಏನಿದೆಯಲ್ಲ ಅದನ್ನು ಚೂಸ್ ಮಾಡಬೇಕು. ಚೂಸ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕಸ್ಟಮ್ ಅಂತ ಕಾಣಿಸ್ತಿದ್ದಿಲ್ಲ, ಅದರ ಕೆಳಗಡೆ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ 5th ತಮ್ಮೇಲ್, ಯೂಟ್ಯೂಬ್ ತಮ್ಮೇಲ್ ಅಂತಂದು ಇದೆ, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಓಕೆ ಕೊಡಿ. ಓಕೆ ಕೊಟ್ಕೊಂಡ ನಂತರ ನಿಮಗೆ ಈಗ ಯೂಟ್ಯೂಬ್ ತಮ್ಮೇಲ್ ಸೈಜು ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ಲಸ್ ಅಂತ ಇದೆಲ್ಲ ಟೆಕ್ಸ್ಟ್ ಏನು ಬರಿಬೇಕಾದ್ರೆ ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲೇ ಪೆನ್ ಚಿತ್ರ ಇದೆಲ್ಲ ಅದನ್ನು ತೊಗೊಂಡು ನೆಕ್ಸ್ಟ್ ಈಗ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನು ತೆಗೆದು ಡಿಲೀಟ್ ಮಾಡಿ. ಆನಂತರ ಟೈಪ್ ಮಾಡಿ ನಿಮಗೇನು ನೀವೇನು ತಮ್ಮೇಲಲ್ಲಿ ಸೆಟ್ ಮಾಡಬೇಕಂತಿದ್ರು ಆ ಅಕ್ಷರ ಬರೀ. ನಾನು ಔ ಟು ಮೇಕ್ ತಮ್ಮೇಲ್ ಅಂತ ಬರಿತಾ ಇದ್ದೀನಿ. ಔ ಟು ಮೇಕ್ ತಮ್ಮೇಲ್ ಈಗ ಬರಬೇಕಾಯಿತು. ಔ ಟು ಮೇಕ್ ತಮ್ಮೇಲ್ ಅಂತ ಬರೆದಿದ್ದೀನಿ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಬೇಕಾದ್ರೆ ನೆನಪಿ ಮಾಡ್ಕೋಬೋದು. ಅದನ್ನು ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಕ್ ಸ್ಟೇಜ್ ಇದೆಯಲ್ಲ ಅದನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟು ಹೇಳ್ತೀನಿ ಹೆಂಗೆ ಅಂತಂದು. ಈಗ ಬರೆದಿರೋ ಅಕ್ಷರಗಳನ್ನ ಹೇಗೆ ಸೆಟ್ ಮಾಡ್ಬೇಕಂತಂದು ಹೇಳ್ತೀನಿ. ಈಗ ನೆಕ್ಸ್ಟು ಈ ಅಕ್ಷರ ಬರ್ತೀವಲ್ಲ, ಈ ಕೆಳಗಡೆ ಕಾಣಿಸ್ತದೆ, ಈ ಅಕ್ಷರವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂತ ಒಂದು ಸ್ವಲ್ಪ ಟೈಪ್ ಮಾಡಿ ನೀವು ಸರ್ಚ್ ನಮಗೆ ಯಾವುದು ಕಲರ್ ಬೇಕು ಕಲರ್ ಚೂಸ್ ಮಾಡ್ಬೋದು. ಅಕ್ಷರಗಳನ್ನ ಈ ಕಾಣಿಸ್ತದೆ ಕಲರು ಮತ್ತು ಗ್ರೇಡಿಯಂಟ್ ಇದೆಯಲ್ಲ, ಇದು ಕಲರ್ ಅಂದರೆ ಫುಲ್ ಕಲರ್ ಬರುತ್ತೆ. ಗ್ರೇಡಿಯಂಟ್ ಅಂದ್ರೆ ಮಿಕ್ಸ್ ಕಲರು ಅಂದ್ಕೊಂಡು ಎರಡು ಮಿಕ್ಸ್ ಕಲರ್ ಎಲ್ಲ ಬರುತ್ತೆ. ನಾವು ತೊಗೊಂಡಿರೋ ಈ ಕಲರ್ ತೊಗೊಂಡು ಯಾವ್ದು ಸೆಟ್ ಮಾಡಿದ್ದೀನಿ ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಕೊಡ್ತೀನಿ. ತೊಗೊಂಡ್ಮೇಲೆ ಬರ್ತೀನಿ ಓಕೆ ಕೊಟ್ಟರೆ ಸೆಟ್ ಆಗುತ್ತೆ. ಅನಂತರ ನೆಕ್ಸ್ಟು ಈಗ ಅಕ್ಷರ ಸೈಜು ಎಷ್ಟು ಇರಬೇಕಂತಂದು ಹೇಳ್ತೀನಿ. ನೆಕ್ಸ್ಟ್ ಅಕ್ಷರ ಸೈಜು ಆಲ್ಮೋಸ್ಟು ಅಕ್ಷರ ಸೈಜನ್ನು ಯಾವ್ದು ಜಾಸ್ತಿ ತೊಗೊಂತಾರಪ್ಪ ಅಂದರೆ ಇದೆಯಲ್ಲ 5 ಇದೆಯಲ್ಲ ಅದನ್ನು ಚೂಸ್ ಮಾಡ್ಕೊತೀನಿ ನಾನು ಜಾಸ್ತಿ. ನೋಡಿ ಇವಾಗ ಕಾಣಿಸ್ತಿದೆಲ್ಲ, ಸ್ವಲ್ಪ ರಫ್ ಆಗಿ ದಪ್ಪ ಆಗಿ ಕಾಣಿಸ್ತಾ ಇದೆ ಹೌದಾ. ನೆಕ್ಸ್ಟ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದಕ್ಕೆ ತಮ್ಮೇಲೂ ಅಕ್ಷರಗಳನ್ನ ಸೆಟ್ ಮಾಡಿದಾಯಿತು. ನೆಕ್ಸ್ಟ್ ಅದಕ್ಕೆ ಸ್ಟ್ರೋಕ್ ಕೊಡೋಣ. ಸ್ಟ್ರೋಕ್ ಅಂದರೆ ಏನು, ಅಕ್ಷರ ಅವಕ್ಕೆ ಬ್ಯಾಕ್ಗ್ರೌಂಡು ಕಲರ್ಸ್ ಬರ್ತಗುತ್ತಾ ಆ ತಮ್ಮೇಲಿಗೆ ನಾವು ಬ್ಲ್ಯಾಕ್ ಎಲ್ಲ ಕಾಣಿಸ್ತದೆ ಸೈಡೆಲ್ಲ. ಸ್ಟ್ರೋಕ್ ಎಷ್ಟು ಬೇಕೋ ಅಷ್ಟೆಲ್ಲ ಬ್ಯಾಕ್ ತೊಗೋಬೋದು. ಅದಕ್ಕೆ ಬ್ಲ್ಯಾಕ್ ಕಲರಲ್ಲಿ ನಿಮ್ಗೆ ಬೇಕಾದ ಯಾವುದು ಕಲರ್ ಇರುತ್ತೆ ಅದನ್ನು ತೊಗೋಬೋದು, ನಿಮ್ಗೆ ಇಷ್ಟ ಇದ್ದ ಕಲರನ್ನು ತೊಗೋಬೋದು. ಈಗ ನೆಕ್ಸ್ಟು ಅಕ್ಷರ ಬ್ಯಾಕ್ ಸೈಜು ಗೊತ್ತಾ ಕಲರು, ಅದನ್ನು ತೊಗೋಬೇಕಾದ್ರೆ ಟೆಕ್ಸ್ಟ್ ಅಲ್ಲಿ ತೊಗೋರಿ. ಕಲರ್ ಚೇಂಜ್ ಮಾಡ್ತಿದ್ದಾನೆ, ಕಲರ್ ಗೊತ್ತಾಗ್ತಾಯಿದೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರಪ್ಪ ಪಾಸ್ ಮಾಡಿಬಿಟ್ಟು ವೀಡಿಯೋ ನೋಡಿ, ಅದಪ್ಪ ಗೊತ್ತಾಗುತ್ತೆ. ಇದು ಸ್ಪೀಡ್ ಆದ್ರಪ್ಪ ಅಂದ್ರೆ ಪಾಸ್ ಮಾಡಿ ನಿಧಾನವಾಗಿ ನೋಡಿ. ನೆಕ್ಸ್ಟ್ ಈಗ ಅಕ್ಷರನ ಸೆಟ್ ಮಾಡಾಯಿತು, ನಮ್ಗೆ ಎಷ್ಟು ಬೇಕೋ ಅಷ್ಟು ಥರ ತೊಗೊಂಡಿದ್ವಿ. ಇನ್ನು ನೆಕ್ಸ್ಟ್ ಏನು ತೊಗೋಣ, ಇಮೇಜ್ ತೊಗೋಣ. ಓಕೆ ನೆಕ್ಸ್ಟ್ ಪ್ಲಸ್ ತೊಗೋಣ. ಈ ಅಕ್ಷರ ಓಕೆ ಅಕ್ಷರ ಏನು ಬೇಡ, ನೆಕ್ಸ್ಟ್ ಕನ್ನಡದಲ್ಲಿ ಬರೋಣ. ಕನ್ನಡ ಅಂತಂದು ಈಗ ಇಂಗ್ಲೀಷ್ನಾಗ ಬರ್ದಲ್ಲ, ಈಗ ಕನ್ನಡ ಅಕ್ಷರ ತೊಗೊಳೋಣ. ಈ ಕನ್ನಡ ಇದೆ, ಕನ್ನಡ. ಈಗ ನೆಕ್ಸ್ಟ್ ಕನ್ನಡ ತೊಗೊಂಡಿದ್ದೀನಿ. ಅದೇ ಥರ ಇದು ಸೇಮ್, ನಮ್ಗೆ ಏನು ಬೇಕೋ ಅದನ್ನು ಎಕ್ಸಸೈಸ್ ದೊಡ್ಡ ಮಾಡ್ಕೋಬೋದು. ಇಲ್ಲ ಕೆಳಗಡೆ ಕಾಣಿಸ್ತಿದೆಯಲ್ಲ ಫೀಚರ್ಸ್ ಅಪ್ಲಿಕೇಶನಲ್ಲಿ, ಇಲ್ಲಿ ಕಡೆಗಡೆ ಇದೆ, ತೊಗೊಳೋ, ಅದಕ್ಕೆ ಕಲರ್ ಆಗ್ಬೋದು. ಅದೇ ಹೇಳಿದ ಅದೇ ಸೇಮ್ ಇದೇ ಪ್ರೊಸೆಸ್. ನಿಮಗೆ ಗೊತ್ತಾಗಲಿ ಅಂತಂದು ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ಕನ್ನಡದಲ್ಲಿ ಹೆಂಗೆ ಸೆಟ್ ಮಾಡಬೇಕು ಏನಂತಂದು. ಇಷ್ಟು ಕಲರು, ಸ್ಟ್ರೋಕು, ಇಮೇಜ್ ಸೈಜು ಏನು ಬೇಕೋ ಅಂತ ತೊಗೋಬೋದು. ನೋಡಿ ಸೈಡೆಲ್ಲ ಕಲರ್ ಕೊಟ್ಟಿದ್ದೀನಿ. ಇನ್ನು ಕೊಟ್ಟರೆ ಒಂದು ಸ್ವಲ್ಪ ಲುಕ್ಕು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸ್ಟ್ರೋಕು ಕೊಡ್ಬೇಕು, ಇನ್ನೂ ಸ್ಟ್ರೋಕು, ಔಟು ಸ್ಟ್ರೋಕು. ಇನ್ನೆಷ್ಟು ಬರುತ್ತೆ ಅದ ಕಡೆ ಎಷ್ಟು ಸ್ಲೈಡು, ಈಗ ಕಾಮನ್ ಬಿಲ್ಲು ಆಕಾರ ಥರ ಕೊಡಬೇಕಾ, 3D ಕೊಡಬೇಕಾ, ಏನಿದೆ ಇವು ನೋಡೋಣ. ನೆಕ್ಸ್ಟ್ ಜಸ್ಟ್ 3D ಕೊಡಿ. ಕೆಳಗಡೆ ನೆರಳು ಬೀಳುತ್ತಲ್ಲ ಅದನ್ನು ನೋಡೋಣ. ನೋಡಿ ಕಾಣಿಸ್ತಾಯಿದ್ದಲ್ಲ, ಇಲ್ಲಿ ಕೆಳಗಡೆ ಫುಲ್ಲು ಡಾರ್ಕ್ ಕಾಣಿಸ್ತಾ ಇದೆ. ಓಕೆ
6 ಕೊಟ್ಟಿದ್ದೀನಿ. ನೆಕ್ಸ್ಟ್ ಫೋಟೋ ತೊಗೊಳೋಣ. ಈ ಫಾರ್ಮ್ ಕ್ಲಿಕ್ ಮಾಡಿಬಿಡೋ. ನೆಕ್ಸ್ಟ್ ಫಾರ್ಮ್ ಗ್ಯಾಲರಿ ಇದೆ, ಗ್ಯಾಲರಿ ಕ್ಲಿಕ್ ಮಾಡಿ. ನಿಮಗೆ ಯಾವುದು ಇಮೇಜು ಬೇಕನ್ಸುತ್ತೆ ಒಂದು ಇಮೇಜು ತೊಗೊಳ್ರಿ. ನಿಮಗೆ ಆಲ್ರೆಡಿ ನಾನು ಇಮೇಜ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದು ಅಲ್ಲಿಕಪ್ಪ ಅಂದರೆ ನೆಕ್ಸ್ಟ್ ಹಿಂಗೆ ಡಾಟಲ್ಲಿ ಹೋಗಿ ನಿಮಗೆ ಕಾಣಿಸುತ್ತೆ ತೊಗೊಂಡಿದ್ದೆ. ಆಲ್ರೆಡಿ ಮಾಡಿದ್ದೀನಿ, ಇದು ಹಳೇದೇ ತಮ್ಮೇಲು ಹಾಕಿರೋದು. ಈಗ ಆಮೇಲೆ ತಮ್ಲೇನು ತೊಗೊಂಡಿದ್ದೀನಿ, ಮಾಡಿ ಸೆಟ್ ಮಾಡಿರೋದೆ. ನಾನು ನಿಮಗೆ ಎಕ್ಸಾಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇಸಿಕ್ಸ್ ಎಲ್ಲ ಇದು ನಾನು ಮಾಡಿರೋದ್ರೆ ಫೋಟೋ ಬರುತ್ತೆ, ನಿಮಗೆ ಗ್ಯಾಲರಿಯಿಂದನೇ ಬರುತ್ತೆ, ಗ್ಯಾಲರಿಯಿಂದನೇ ತೊಗೋಬೋದು. ನೆಕ್ಸ್ಟ್ ಸ್ಟ್ರೋಕ್ ತೊಗೊಂಡು ಸೈಡ್ ಬ್ಯಾಕ್ಗ್ರೌಂಡು ಚೌಕಟ್ಟಲ್ಲಿ ಬರುತ್ತೆ. ಅದನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ರೆಡ್ ತೊಗೊಂಡಿನಿ, ನಿಮ್ಗೆ ಲೈಟಾಗಿ ಕಾಣಿಸುತ್ತೆ, ರೆಡ್ ಕಾಣಿಸ್ತಿದೆಯಲ್ಲ. ಓಕೆ, ರೆಡ್ ಕಾಣಿಸ್ತಾ ಇದೆ ನಿಮಗೆಲ್ಲ. ನೆಕ್ಸ್ಟ್ ಇನ್ನೊಂದು ಫೋಟೋ ತೊಗೊಂಡು ಫ್ರಮ್ ಸ್ಟಿಕ್ಕರನ್ನು ತೊಗೋಬೋದು. ಸ್ಟಿಕ್ಕರ್ ಈಗ ಜಾಸ್ತಿ ಇಮೋಜಿ ಬರ್ತೀವಿ ಗೊತ್ತಾ, ಜಾಸ್ತಿ ಗಾಬ್ರಾಗೋದು ಇಮೋಜನ್ನು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಇದು ತೊಗೊಂಡಿದ್ದೀನಿ, ಇಮೇಜ್ ತೊಗೊಂಡಿದ್ದೀನಿ. ಇಮೇಜ್ ಒಳಗಡೆ ಇದಕ್ಕೆ ಯಾವ ಥರ ಸ್ಟ್ರೋಕ್ ಕೊಡ್ಬೇಕಂತ ಕೇಳ್ತೀನಿ. ಇಲ್ಲಿ ಕೆಳಗಡೆ ಡಾಟ್ ರಿಂಗ್ ಟೈಪ್ ಕಾಣಿಸ್ತಿದೆಯಲ್ಲ, ಡಾಟು ಇದೆಲ್ಲ ಇದೇ ಫೀಚರಲ್ಲಿ ಹೋಗ್ಬೇಕು. ಅದ್ರೊಳಗಡೆ ಸ್ಟ್ರೋಕ್ ತೊಗೋಬೇಕು. ಬಾರ್ಡ್ರ್ ಏನು ತೊಗೋಬೇಕು ಅಂತಂದು ನೋಡಿ. ಈಗ ಎರಡು ಡಬಲ್ಲು ಮ್ಯಾಗ ಕುಣಿಸಿದ್ರಪ್ಪ, ಈಗ ಕೆಳಗಡೆ ಕ್ಲಿಕ್ ಆಗಲ್ಲ, ಮೇಲೆದು ಕ್ಲಿಕ್ ಆಗಲ್ಲ. ಅವಾಗ ಏನು ಮಾಡ್ಬೇಕಂದ್ರಪ್ಪ ಅಂದ್ರೆ ಇನ್ನು ಫ್ರಂಟು ಬ್ಯಾಕ್ ಅಂತಂದು ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವುದು ಫ್ರಂಟ್ ಬೇಕೋ ಯಾವುದು ಬ್ಯಾಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಬರುತ್ತೆ, ತಾನೇ ಬರುತ್ತೆ. ನೆಕ್ಸ್ಟ್ ತೋರಿಸ್ಕೊಂಡ್ರಿ ಫ್ರಂಟು ಬ್ಯಾಕು ಹೆಂಗೆ ಅಂತಂದು. ಹಂಗೆ ಸ್ಕ್ರೋಲ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕಾಣಿಸುತ್ತೆ ಫ್ರಂಟು ಬ್ಯಾಕು ಅಂತಂದು. ಈ ಬ್ಯಾಕ್ ತೊಗೊಂಡಿದ್ದೆ ನೋಡಿ, ಡೈರೆಕ್ಟ್ ಕ್ಲಿಕ್ ಮಾಡಿಗಟ್ಟನ ನೆಕ್ಸ್ಟ್ ಡೈರೆಕ್ಟ್ ಅದೇ ಕ್ಲಿಕ್ ಆಯಿತು. ಈ ಕಡೆ ಸೈಡ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸೈಡ್ ಕ್ಲಿಕ್ ಆಗುತ್ತೆ. ಸ್ಟೋವ್ ತೊಗೊಂಡಿದ್ದೀನಿ, ನಿಂಗೆ ಯಾವ್ದು ಬೇಕೋ ಅದನ್ನು ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಈಗ ರೆಡ್ ಹಾಕಿದ್ರಪ್ಪ ಅಂದ್ರೆ ರೆಡ್ ಕಲರ್ ಬರುತ್ತೆ, ಸೈಡೆಲ್ಲ ರೆಡ್ ಆಗಿದೆ ಕಾಣಿಸ್ತಾ ಇದೆಯಲ್ಲ. ಓಕೆ, ನೆಕ್ಸ್ಟ್ ಏನು ತೊಗೊಳೋಣ, ಸ್ಟಿಕ್ಕರು ಯಾವ ತೊಗೊಳೋಣ. ಜಾಸ್ತಿ ಅಂತಂದು ಜಾಸ್ತಿ ಜಾಬ್ ಆಗಿದೆ ಸ್ಟಿಕ್ಕರ್ಸ್ ಇದೆ. ಇಲ್ಲಿ ಎಮೋಜಿ ಅಂತ ಇದೆ, ಸ್ಟಿಕ್ಕರ್ಸ್ ಇದೆ. ಎಮೋಜಿ ತೊಗೊಳೋಣ, ಜಾಸ್ತಿ ಇದನ್ನು ಯೂಸ್ ಮಾಡ್ತಿರ್ತಾರೆ ತಮ್ಮೇಲಲ್ಲಿ, ಹಾಗಾಗಿ ತೊಗೊಂಡಿದ್ದೀನಿ. ಜಸ್ಟ್ ಇದೇ ಸೇಮ್ ಅದು ಹಂಗೆ ಇಲ್ಲ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದ್ರೆ ತಾನೇ ಸ್ಟ್ರೋಕು, ಇನ್ನೂ ಸ್ಟ್ರೋಕು, ಔಟರ್ ಸ್ಟ್ರೋಕು ಏನಂತಂದು ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟು ಇದಂತ ಮತ್ತೆ ಏನು ತೊಗೊಳೋ ಕೊಟ್ಟಿವಿ. ನೆಕ್ಸ್ಟ್ ಒಂದು ಇದನ್ನು ತೊಗೊಳೋ ಸಿಂಬಲ್. ನೆಕ್ಸ್ಟ್ ಅದ್ರ ಮೇಲೆ ಪ್ಲಸ್ ಕ್ಲಿಕ್ ಮಾಡ್ಬೇಕು, ಅಲ್ಲೇ ಕ್ಲಿಕ್ ಮಾಡಿದ್ರೆ ಸ್ಟಿಕ್ಕರ್ ಬರುತ್ತೆ. ಸೇಪ್ಸ್ ತೊಗೊಳೋ, ಸೇಪ್ಸ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಸೈಡ್ ಕ್ಲಿಕ್ ಮಾಡೋದಪ್ಪ ಕಾಣಿಸ್ತಾ ಇದೆ ನಿಮಗೆ ಯಾವ ಸೇಪ್ ಬೇಕು ಯಾವುದು ಬೇಕು ಅಂತ. ಆಲ್ಮೋಸ್ಟ್ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾಯಿರ್ತಾರೆ. ನಮ್ಗೆ ಇದನ್ನು ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು, ಎಲ್ಲದೂ ಅಡ್ಜಸ್ಟ್ ಮಾಡ್ಕೋಬೋದು. ಪಿಕ್ಸೆಲ್ ಲ್ಯಾಬಲ್ಲಿ ನಮ್ಗೆ ಯಾವ ಸೈಜ್ ಬೇಕು, ಯಾವ ಥರ ಬೇಕು, ಹೊಲಸಾಡ್ ಬೇಕಾ, ಸೊಟ್ಟು ಬೇಕಾ, ಸೀದೆ ಬೇಕಾ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈಗ ನಾನು ತೊಗೊಂಡಿದ್ದೀನಿ, ತೊಗೊಂಡು ಈ ಥರ ಮಾಡಿ ಒಳಗಡೆ ಅಯ್ಯೋ ಎಪ್ಪು ಎಮ್ಮ ಅಂತಂದು ಏನೋ ಅಕ್ಷರ ಎಲ್ಲ ಒಟ್ಟು ಅಟ್ರಾಕ್ಷನ್ ಮಾಡೋಕ್ಕೆಲ್ಲ ಬರ್ತಿರ್ತಾರೆ. ನಾವು ಅದ್ರ ಮೇಲೆ ಒಂದು ಅಕ್ಷರಗಳನ್ನ ಬರೋಣ. ನೆಕ್ಸ್ಟ್ ಟೆಕ್ಸ್ಟ್ ತೊಗೋಬೇಕು, ಅಕ್ಷರಗಳನ್ನು ಟೆಕ್ಸ್ಟ್ ತೊಗೊಂಡು ಮತ್ತು ನೀವು ಟೆಕ್ಸ್ಟ್ ಅಂತಿದ್ರೆ ಅದನ್ನ ಹಂಗೆ ತೆಗಿಬೇಕು. ತೆಗೆದ ನಂತರ ನೆಕ್ಸ್ಟ್ ಬರೀಬೇಕು ನಾವು ಯು ಅಂತಂದು ಬರೀನ ಜಸ್ಟ್ ಅಷ್ಟೇ. ನೋಡಿ ಹಂಗೆ ಏನು ಮಾಡ್ತೀವಿ ನಾನು. ಇಲ್ಲಿ ಮೂಲೆಯಲ್ಲಿ ಹೋಗಿಬಿಟ್ಟಿದೆ, ಅದು ಕಡೆಗೆ ತೆಗಿತೈತೇನೋ ಬರ್ತಾ ಇಲ್ಲ. ಅವಾಗ ಏನು ಮಾಡೋ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಅದನ್ನು ದೊಡ್ಡ ಮಾಡ್ಕೊಂಡ್ರಪ್ಪ ತಾನೇ ಬರುತ್ತೆ. ಅದು ಮೂಲೆಯಲ್ಲಿ ಸೈಡ್ ಬರ್ತಾ ಇಲ್ಲ ನೋಡಿ, ನೀರು ಬರುತ್ತೆ ತಾನೇ ಬರುತ್ತೆ. ಸ್ವಲ್ಪ ಲೆಂತ್ ಜಾಸ್ತಿ, ಸ್ವಲ್ಪ ಕ್ರಾಸ್ ಗೀಸ್ ಮಾಡಿ ಲೆಂತ್ ಜಾಸ್ತಿ ಮಾಡಿದ್ರಪ್ಪ ತಾನೇ ಬರುತ್ತೆ. ನಾವು ಹಿಡಿದು ಅದನ್ನ ಹೆಂಗಾದರೂ ಸೈಡ್ ತೊಗೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಪ್ಪ ಅಂದರೆ ಅದ್ರ ಮೇಲೆ ಆಂಡ್ರಾಯ್ಡ್ ಸೆಟ್ ಇದ್ರಪ್ಪ ಅದ್ರ ಮೇಲೆ ಕೈ ಹೆಂಗೆ ತಗ್ತಿರ್ತಲ್ಲ ಅಂತೇಳಿ ನೀವು ಕಡೆ ತೊಗೋಬೋದು. ತೆಗೆದು ಈಗ ಸೇಪ್ ಇದೆ ಅದ್ರ ಮೇಲೆ ಇಟ್ಟಿದ್ದೀನಿ. ಅದೇ ಸೇಮ್ ಅಷ್ಟೇ ಅಕ್ಷರ ಬರೋದಲ್ಲ, ಅಕ್ಷರ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕೆ ಕಲರ್ ಹಾಕಬೇಕು, ನಮ್ಗೆ ಯಾವ್ದು ಬೇಕೋ ಕಲರ್ ಕಾಣಿಸ್ತಿದೆ ಎಲ್ಲ ಕಲರ್ ಹಾಕಿದ್ದೀನಿ. ನೆಕ್ಸ್ಟ್ ರೆಡ್ ಕಲರ್ ಮತ್ತು ಅದಕ್ಕೆ ಮತ್ತೆ ಒಳ್ಳೆ ಅದನ್ನು ಎಡಿಟ್ ಮಾಡ್ಬೇಕಂದ್ರಪ್ಪ ಮತ್ತೆ ಒಳ್ಳೆ ಟೆಕ್ಸ್ಟಲ್ಲಿ ಹೋಗಿ ಮತ್ತೆ ಒಳ್ಳೆ ಏನು ಮಾಡ್ಕೋಬೇಕಾದ್ರೆ ಮತ್ತೆ ಒಳ್ಳೆ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡ್ಕೊಂಡು ಮತ್ತೆ ಒಳ್ಳೆ ಅದನ್ನು ಸೇವ್ ಮಾಡ್ಬೋದು. ಓಕೆ ಮಾಡಿ ನೋಡಿ, ಎಡಿಟ್ ಆಗಿತ್ತು ಮತ್ತೆ ಎಷ್ಟು ಮಾಡಿದ್ರೆ ಮತ್ತೆ ಒಳ್ಳೆ ಕಂಟಿನ್ಯೂ ಆಯಿತು ಅದರಲ್ಲಿ. ಓಕೆ, ಇಷ್ಟೇ ಸಿಂಪಲ್ಲು, ಏನು ಜಾಸ್ತಿ ಅವಶ್ಯಕತೆ ಇಲ್ಲ. ಅಂದರೆ ಬೇಸಿಕ್ ಇದು. ಹೆಂಗೆ ತಮ್ಮೇಲೆ ಸೆಟ್ ಮಾಡೋದು ಹೆಂಗೆ ಅಂತಂದು ಅಕ್ಷರಗಳನ್ನ ಬರೀ ತೋರಿಸಿದೆ, ಪಿಕ್ಚರ್ಗಳನ್ನು ತೋರಿಸಿದೆ, ಕನ್ನಡ ಅಕ್ಷರಗಳನ್ನ ಮೇಲೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಕೊಟ್ಟಿದ್ದೀನಿ, ಸ್ಟ್ರೋಕ್ ಹೆಂಗೆ
ಸ್ಟಿಕ್ಕರ್ ಹೆಂಗೆ ತುಂಬಿಸೋದು, ಇಮೇಜ್ಗಳನ್ನ ಹೆಂಗೆ ಎಡಿಟ್ ಮಾಡೋದು ಅಂತಂದೆಲ್ಲ ಹೇಳ್ಕೊಟ್ಟಿದ್ದೀನಿ. ಇದು ಅಷ್ಟೇ. ನೆಕ್ಸ್ಟ್ ಆಮೇಲೆ ಸೇವ್ ಇದೆ ಗ್ಯಾಲರಿ, ಇಲ್ಲ ಕಾಣಿಸ್ತಿದ್ದಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮ್ಗೆ ಯಾವ್ದು ಬೇಕು, ವೆರಿ ಅಲ್ಟ್ರಾ ಯಾವ್ದು ಬೇಕು, ಅಲ್ಟ್ರಾ ಅಂದ್ರಪ್ಪ ಫುಲ್ HD ಕಾಣಿಸುತ್ತಲ್ಲ, ಅದನ್ನು ಹಂಗೆ ಸೇವ್ ಮಾಡ್ಕೋಬೇಕು. ಈಗ ಸೇವ್ ಆಯಿತು ನನ್ನ ತಮ್ಮನೇಲು, ಈಗ ತೆಗಿತಾ ಇದೆ ನೋಡಿ. ತಮ್ಮನೇಲು ಸೇವ್ ಮಾಡಿದ್ದೀನಿ. ನೆಕ್ಸ್ಟ್ ಅದರಲ್ಲಿ ಹೋಗ್ಬೇಕು, ನಾವು ಗ್ಯಾಲರಿಯಲ್ಲಿ ಹೋಗ್ಬೇಕು. ಗ್ಯಾಲರಿ ಮಾಡಿದ ಆಲ್ಬಮಲ್ಲೇ ಹೋಗಿ, ಆಲ್ಬಮ್ ಹೋದ್ಮೇಲೆ ಕೆಳಗಡೆ ಅದರ್ಸ್ ಅಂತ ಇರುತ್ತೆ, ಪಿಕ್ಸೆಲ್ ಲ್ಯಾಬು, ಆಲ್ ಫೋಟೋಸಲ್ಲಿ ಆದರೂ ಹೋಗ್ಬೋದು. ನೀವು ಕ್ಲಿಕ್ ಮಾಡಿ, ಇದೆಲ್ಲ ನಾವು ಮಾಡಿರೋದು ಇದೇ ಥರ ಬರುತ್ತೆ. ಇದನ್ನು ಏನು ಮಾಡೋದು ಏನಪ್ಪ, ನೆಕ್ಸ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದ ನಂತರ ವಿಡಿಯೋನ ತಮ್ಮನೇಲೆ ಸೆಟ್ ಮಾಡಬೇಕಾದ್ರಪ್ಪ ಅಂದ್ರೆ ಗ್ಯಾಲರಿಯಿಂದ ಬರುತ್ತೆ. ಅವಾಗ ತಾನೇ ಆಟೋಮೆಟಿಕ್ಕಾಗಿ ನೀವು ಯಾವ ತಮ್ಮನೇಲಿ ಸೆಟ್ ಮಾಡಿರ್ತೀರೋ ಅದರ ತಮ್ಮನೇಲೂ ಬರುತ್ತೆ. ಅದನ್ನು ಈಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ತಮ್ಮನೇಲನ್ನು ಸೆಟ್ಟು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಇದು ಸುಮ್ಮನೆ ಬೇಸಿಕ್ಸು ಹೆಂಗೆ ಮಾಡ್ಬೇಕಂತ, ಅದ್ರ ಒಳಗಡೆ ಏನೋ ಸಿಕ್ಕಾಪಡೆ ಇದೆ. ಅಂದ್ರಪ್ಪ ಅಕ್ಷರಗಳನ್ನ ಸೊಟ್ಟು ಮಾಡೋದು, ಸ್ಟೇಟ್ ಮಾಡೋದು, ಹಿಂಗತ್ತೆ ಬಲ್ಮ್ ಮಾಡೋದು, ಬ್ಯಾಕ್ಗ್ರೌಂಡ್ ಕಲರ್ ಯಾವ್ಯಾವ ಸೆಟ್ ಮಾಡಬೇಕು, ಯಾವ ಥರ ಏನು ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಮತ್ತು ನೆಕ್ಸ್ಟು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಹೆಂಗೆ, ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡಬೇಕಾದ್ರೆ ಏನು ಪ್ರೊಸೆಸ್ ಇದೆ, ಹೆಂಗಿದೆ ಅದನ್ನೆಲ್ಲ ಕೊಡ್ತೀನಿ. ಮತ್ತು ನೆಕ್ಸ್ಟು ಕೈನ್ ಮಾಸ್ಟರ್ ಇದೆ. ಕೈನ್ ಮಾಸ್ಟರ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಯೂಟ್ಯೂಬರಿಗೆ. ಅದನ್ನು ಹೆಂಗೆ ಯೂಸ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ದಿನಗಳು ಹೇಳ್ಕೊಡ್ತೀನಿ. ಯಾಕಂದರೆ ನನಗೆ ಫ್ರೀ ಟೈಮ್ ಇಲ್ಲ, ಅಂದರೆ ಯಾಕಂದ್ರೆ ಫ್ರೀ ಆದಾಗ ಅವಾಗ ಹೇಳ್ತೀನಿ. ಜಾಸ್ತಿ ಯೂಟ್ಯೂಬ್ ವಿಡಿಯೋ ಮಾಡಿಲ್ಲ, ಸುಮ್ಮನೆ ಅವಾಗ ಫ್ರೀ ಟೈಮ್ ಇದ್ದಲ್ಲಿ ಅವಾಗ ಮಾಡ್ತಿರ್ತೀನಿ. ಓಕೆ, ನಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲೆಲ್ಲ ಏನೇನು ಮಾಡಬೇಕು, ಯಾವ ಥರ ಹೊಸ ಬಿಗಿನರ್ ಯೂಟ್ಯೂಬರಿಗೆ ಯಾವ ಥರ ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಜಾಸ್ತಿ ಹಾಕಿಲ್ಲ, ಬಟ್ ಅದ್ರ ಬಗ್ಗೆ ವಿಡಿಯೋ ಮಾಡೋದು ಹೇಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ದಿನಗಳಲ್ಲಿ ಬರೋ ಎಲ್ಲ ಬಿಡಿಯಾಗಿ ಚೆನ್ನಾಗೆಲ್ಲ ಅಪ್ಲಿಕೇಶನ್ಸು, ನ್ಯೂ ಅಪ್ಲಿಕೇಶನ್ನ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ನಾನು ಮಾಡಿರೋ ಈ ವಿಡಿಯೋಗಳನ್ನ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ನೋಡಿ ಅಷ್ಟೇ. ಥ್ಯಾಂಕ್ ಯು.